ನಮಸ್ತೆ, ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ರೋಪ್ಸಲ್ಲಿ ಬ್ಯಾಕ್ ಬೆಂಡಿಂಗ್ ಮಾಡೋದು. ಇದು ವಿತ್ ರೋಪಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಎಲ್ಲೂ ನೋವು ಬರೋಲ್ಲ. ಸೊಂಟದ ನೋವು ಶುರು ಮಾಡಿ ಪಾದಗಳನ್ನು ಸೆಕೆಂಡ್ ಟೈಲ್ಸ್ ಮೇಲೆ ಇಟ್ಕೊಂಡು ಈಗ ನಿಧಾನ ಹಿಂದಕ್ಕೆ ಬೆಂಡ್ ಮಾಡ್ತಿದ್ದಾರೆ. ಕೈ ಗಂಟಿಂದ ಕೆಳಗಡೆ ಬರಲಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಸೈಡಲ್ಲಿ ಹಿಡ್ಕೊಳ್ಳಿ. ಹಗ್ಗ ಹೆದರ್ಕೋಬೇಡಿ. ಹಗ್ಗ ಸೊಂಟದಲ್ಲಿರೋದ್ರಿಂದ ಏನು ಭಯ ಬೇಡ. ಆರಾಮಾಗಿ ಮಾಡಿ. ಸ್ಟರ್ನಮ್ ಲಿಫ್ಟ್ ಮಾಡ್ತಾ ಹಿಂದಕ್ಕೆ ಬೆಂಡ್ ಮಾಡಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಕೆಲವ್ರಿಗೆ ಹಗ್ಗ ಉದ್ದ ಆಗಿದೆ, ಕೆಲವ್ರಿಗೆ ಕರೆಕ್ಟಾಗಿದೆ. ಇರಿ, ಸ್ವಲ್ಪ ದೃಷ್ಟಿ ನೇರ ಇರಲಿ, ಹಿಂದಕ್ಕೆ ನೋಡಬೇಡಿ. ಸ್ವಲ್ಪ ಹೊತ್ತೊಂದು 5 ಸೆಕೆಂಡ್ 10 ಸೆಕೆಂಡ್ ಹಾಗೆ ಇದ್ದು ನಿಧಾನ ಮೇಲಕ್ಕೆ ಬನ್ನಿ. ಈಗ ಹಾಗೆ ಫಾರ್ವರ್ಡ್ ಬೆಂಡ್ ಮಾಡಿ. ಅದರಲ್ಲೇ ಫಾರ್ವರ್ಡ್ ಬೆಂಡ್ ಮಾಡ್ಕೊಳ್ಳಿ. ಬೆನ್ನಿನ ಭಾಗ ಹಿಗ್ಗಿರುತ್ತಲ್ಲ, ಚೆನ್ನಾಗಿ ಫಾರ್ವರ್ಡ್ ಬೆಂಡ್ ಮಾಡಿದಾಗ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಯಾರಿಗೆ ಫಾರ್ವರ್ಡ್ ಬೆಂಡ್ ಅಂದರೆ ಹೆಡ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂಥವ್ರು ಈ ಥರ ಮಾಡಿದಾಗ ಅದೇ ಥರ ಲಾಭ ಸಿಗುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮುಖದ ಕಡೆಗೆ ಆಗುತ್ತೆ. ಮೊಣಕೈ ಲಾಕ್ ಮಾಡ್ಕೊಳ್ಳಿ. ಮೊಣಕೈ ಲಾಕ್ ಮಾಡಿಕೊಂಡು ಕೈ ಬೆರಳಲ್ಲ, ಮೊಣಕೈ ಲಾಕ್ ಮಾಡಿ ನೆಲದ ಕಡೆಗೆ ಇಳಿಸಿ. ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರಲಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್ ಮಾಡ್ತಾಯಿರಿ. ತಲೆ ಒಳಗೆ ತೊಗೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಕಾಲುಗಳು ಸ್ಟ್ರೆಚ್ ಆಗ್ತಾ ಇರುತ್ತೆ. ಹಗ್ಗದಲ್ಲಿ ಮಾಡ್ತಾ ಇರೋದ್ರಿಂದ ವಿತ್ ಸಪೋರ್ಟಲ್ಲಿ ಯಾವುದೇ ಆಸನ ಮಾಡಿದಾಗ್ಲೂ ನಿಮ್ಮ ಎಫೆಕ್ಟ್ ಜಾಸ್ತಿ ಇರಲ್ಲ. ಸೈಡ್ ರಿಪ್ಸ್ ಸ್ಟ್ರೆಚ್ ಆಗ್ತಾಯಿದೆ. ಸ್ಪೈನ್ ಚೆನ್ನಾಗಿ ಸ್ಟ್ರೆಚ್ ಆಗ್ತಾಯಿದೆ. ಬೆನ್ನಿನ ಭಾಗದಲ್ಲಿ ಏನಾದ್ರು ನೋವಿತ್ತು ಅಂದರೆ ಕಡಿಮೆ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ ಸೈಡ್ ರಿಪ್ಸಲ್ಲಿರೋದೆಲ್ಲ. ಮತ್ತು ತೈಸಲ್ಲಿರೋದು ಕಾಲು ಒತ್ತಿರೋದ್ರಿಂದ ಮುಖದ ಕಡೆಗೆ ಬ್ಲಡ್ ಚೆನ್ನಾಗಿ ಫ್ಲೋ ಆಗೋದ್ರಿಂದ ತಲೆನೋವಿದ್ರೆ, ಸೈನಸ್ ಪ್ರಾಬ್ಲಮ್ ಇದ್ದರೆ, ಮೈಗ್ರೇನ್ ಇರುತ್ತಲ್ಲ 4-5 ಥರ ತಲೆನೋವುಗಳು, ಅದೆಲ್ಲ ಕಡಿಮೆ ಆಗುತ್ತೆ. ಪಾದಗಳನ್ನು ಯು ಶೇಪಲ್ಲಿ ಒತ್ತಿಬಿಟ್ಟು ಮಾಡಿದಾಗ ನಿಮಗೆ ಕಾಲುಗಳಿನ್ನೂ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ನಿಧಾನ ವಾಪಸ್ ಬನ್ನಿ. ಸ್ವಲ್ಪ ಹೊತ್ತು ಹಾಗೇ ಇರಿ. ಅಲ್ಲೇ ನಿಂತ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಸಡನ್ನಾಗಿ ಮೇಲಕ್ಕೆ ಬರಬಾರ್ದು. ಬ್ಲಡ್ ಚೆನ್ನಾಗಿ ಮುಖದ ಕಡೆಗೆ ಫ್ಲೋ ಆಗಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಈ ಕಡೆಗೆ ಬರಬೇಕು.